ನಮಸ್ಕಾರ ಸ್ನೇಹಿತರೆ. ರಸ್ತೆ ಬದಿಯಲ್ಲಿ, ನಿಮ್ಮ ಮನೆಯ ಹಿತ್ತಲಿನಲ್ಲಿ ಅಥವಾ ತೋಟಗಳಲ್ಲಿ ಕಳೆಯಂತೆ ಬೆಳೆಯುವ ಈ ಪುಟ್ಟ ಗಿಡವನ್ನು ನೀವು ಖಂಡಿತ ನೋಡಿರ್ತೀರ. ಆದರೆ ಇದರ ಎಳೆಯ ಹಿಂಭಾಗದಲ್ಲಿರುವ ಈ ಸಣ್ಣ ಸಣ್ಣ ಕಾಯಿಗಳ ರಹಸ್ಯ ಶಕ್ತಿ ಮತ್ತು ಇದರ ಅದ್ಭುತ ಆಯುರ್ವೇದ ಪ್ರಯೋಜನಗಳನ್ನು ಕೇಳಿದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರ. ಹೌದು, ಡಾಕ್ಟ್ರುಗಳೇ ಅಚ್ಚರಿ ಪಡುವಂತೆ ಕಿಡ್ನಿ ಸ್ಟೋನ್ ಮತ್ತು ಲಿವರ್ನಂತಹ ಗಂಭೀರ ಸಮಸ್ಯೆಗಳನ್ನು ಬುಡ ಸಮೇತ ಕಿತ್ತೆಗೆಯುವ ಶಕ್ತಿ ಈ ಪುಟ್ಟ ಗಿಡಗಿದೆ. ಹಾಗಾದರೆ ಏನಿದು ಗಿಡ? ಇದನ್ನು ಬಳಸುವುದು ಹೇಗೆ? ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಈ ನೆಲನೆಲ್ಲಿಯ ಪ್ರಮುಖ ಆರೋಗ್ಯದ ಪ್ರಯೋಜನಗಳು ಯಾವುದೆಂದು ತಿಳಿದುಕೊಳ್ಳೋಣ. ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣ. ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಸಮತೋಲನದಲ್ಲಿಡಲು ಇದು ಸಹಾಯ ಮಾಡುತ್ತದೆ. ಆದುದರಿಂದ ಮಧುಮೇಹ ಇರುವವರಿಗೆ ಅತ್ಯಂತ ಪ್ರಯೋಜನ ಉಪಯುಕ್ತಕರವಾದಂತಹ ಇದು ಆಗಿದೆ. ಇನ್ನು ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ರಕ್ತನಾಳಗಳನ್ನು ಸಡಿಲಗೊಳಿಸಿ ಇದು ಅಧಿಕ ರಕ್ತದೊತ್ತಡವನ್ನು ನೈಸರ್ಗಿಕವಾಗಿ ನಿಯಂತ್ರಿಸಲು ಸಹಕಾರಿಯಾಗಿದೆ. ಹಾಗೆಯೇ ಅಲ್ಸರ್ ಮತ್ತು ಹೊಟ್ಟೆಯ ಉರಿ ಶಮನವಾಗಲು ಇದನ್ನು ಬಳಸುತ್ತಾರೆ. ಹಾಗೆಯೇ ನೆಲನೆಲ್ಲಿಯ ಎಲೆಗಳ ಪೇಸ್ಟನ್ನು ಚರ್ಮದ ಮೇಲಿನ ಗಾಯಗಳಿಗೆ, ತುರಿಕಜ್ಜಿಗಳಿಗೆ ಕೂಡ ಇದನ್ನು ಬಳಸುತ್ತಾರೆ. ಹಾಗೆಯೇ ಇದು ಜೀರ್ಣಕ್ರಿಯೆಗೆ ಬಹಳ ಉತ್ತಮವಾದಂಥ ಒಂದು ಸಸ್ಯ. ಗ್ಯಾಸ್ಟ್ರಿಕ್, ಹೊಟ್ಟೆ ನೋವು ಮತ್ತು ಹಸಿವಾಗದಿರುವಿಕೆಯಂತಹ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳನ್ನು ಶಮನಗೊಳಿಸಲು ಇದನ್ನು ಬಳಸುತ್ತಾರೆ. ನೋಡಿ ವೀಕ್ಷಕರೇ, ಇದು ಲಿವರಿಗೆ ಸಂಬಂಧಿಸಿದಂತಹ ದೋಷಗಳನ್ನು ನಿವಾರಿಸಲು ಪ್ರಮುಖ ಔಷಧಿಯಾಗಿ ಇದನ್ನು ಬಳಸುತ್ತಾರೆ. ಇದರಲ್ಲಿರುವಂತಹ ಕಾಮಲೆ ಅಥವಾ ಲಿವರಿಗೆ ಸಂಬಂಧಿಸಿದ ಈ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಇದು ನೆರವಾಗುತ್ತದೆ. ಇದನ್ನು ಕಿಡ್ನಿ ಸ್ಟೋನ್ಗಳಿಗೆ ಕೂಡ ನಿವಾರಿಸ್ತಾರೆ. ಈ ಗಿಡಕ್ಕೆ ಸ್ಟೋನ್ ಬ್ರೇಕರ್ ಎಂಬ ಹೆಸರು ಬರಲು ಕಾರಣ ಇದು ಮೂತ್ರಪಿಂಡದಲ್ಲಿ ಅಥವಾ ಮೂತ್ರನಾಳದಲ್ಲಿ ಉಂಟಾಗುವ ಕಲ್ಲುಗಳನ್ನು ಕರಗಿಸಲು ಮತ್ತು ಅವುಗಳ ಗಾತ್ರವನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ಇನ್ನು ಮೂತ್ರನಾಳದ ಸೋಂಕು ನಿವಾರಣೆಗೂ ಕೂಡ, ಅಂದರೆ ಉರಿ ಮೂತ್ರ ಅಥವಾ ಮೂತ್ರದ ಸೋಂಕು ಅಥವಾ ಮೂತ್ರ ವಿಸರ್ಜನೆಗೆ ಸಂಬಂಧಿಸಿದ ತೊಂದರೆಗಳಿದ್ದರೆ ಈ ಗಿಡದ ರಸವು ಉತ್ತಮ ಮೂತ್ರವರ್ಧಕವಾಗಿ ಕೆಲಸ ಮಾಡಿ ಇದರಲ್ಲಿರುವಂಥ ಕಲ್ಮಶಗಳನ್ನು ಹೊರಹಾಕುತ್ತದೆ. ವೀಕ್ಷಕರೇ, ಹಾಗೆಯೇ ಇದರಲ್ಲಿ ಆ್ಯಂಟಿವೈರಲ್ ಗುಣಲಕ್ಷಣಗಳು ಇರುವುದರಿಂದ, ಹಾಗೆಯೇ ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಇದು ಹೆಪಟೈಟಿಸ್ ಬಿ ನಂತಹ ಕೆಲವು ವೈರಲ್ ಸೋಂಕುಗಳ ವಿರುದ್ಧ ಹೋರಾಡುವ ಆ್ಯಂಟಿವೈರಲ್ ಗುಣವನ್ನು ಹೊಂದಿದೆ ಎಂದು ನಂಬಲಾಗಿದೆ. ಹಾಗೆಯೇ ವೀಕ್ಷಕರೇ, ನಮ್ಮ ಕೂದಲಿನ ಆರೋಗ್ಯಕ್ಕಾಗಿ ಇದರ ರಸವನ್ನು ತಲೆಗೆ ಹಚ್ಚುವುದರಿಂದ ತಲೆಹುಟ್ಟು ಅಂದರೆ ಡ್ಯಾಂಡ್ರಫ್ ಕಡಿಮೆಯಾಗುತ್ತದೆ ಮತ್ತು ಕೂದಲಿನ ಬೇರುಗಳು ಬಲಗೊಂಡು ಕೂದಲು ಉದುರುವುದನ್ನು ಕೂಡ ನಿಯಂತ್ರಣ ಮಾಡಲು ಇದು ಸಹಾಯವಾಗುತ್ತದೆ. ವೀಕ್ಷಕರೇ, ಇದು ನಮ್ಮ ಮನೆಯ ಸುತ್ತಮುತ್ತ ತೋಟದಲ್ಲಿ ಅಥವಾ ರಸ್ತೆ ಬದಿಯಲ್ಲಿ ಈ ಕಳೆಯಂತೆ ಬೆಳೆಯುವ ಈ ಒಂದು ನೆಲನೆಲ್ಲಿ, ಅಥವಾ ಇದನ್ನು ಆಯುರ್ವೇದದಲ್ಲಿ ಭೂಮಿ ಆಮ್ಲ ಎಂದು ಕರೀತಾರೆ. ಇಂಗ್ಲೀಷಿನಲ್ಲಿ ಇದಕ್ಕೆ ಸ್ಟೋನ್ ಬ್ರೇಕರ್ ಕೂಡ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದರೆ, ಈ ಒಂದು ಪುಟ್ಟ ಗಿಡ ಆಗಿರಬಹುದು, ಇದು ನಮ್ಮ ದೇಹದ ಪ್ರಮುಖ ಅಂಗಗಳನ್ನು ಹೇಗೆ ರಕ್ಷಿಸುತ್ತದೆ ಎಂಬುದನ್ನು ನಾನು ಈಗಾಗಲೇ ಕೆಲವೊಂದು ವಿವರಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೆ. ನೋಡಿ ವೀಕ್ಷಕರೇ, ಈ ನೆಲನೆಲ್ಲಿಯ ಒಂದು ಆ ಕಾಯಿ ನೋಡುವಾಗ ಇದು ನಮ್ಮ ಸೇಮ್ ನೆಲ್ಲಿಕಾಯಿ ಇದ್ದಾಗೇ ಕಾಣ್ತಾ ಇದೆ. ವೀಕ್ಷಕರೇ, ಇದರ ಎಲೆ ಆಗಲಿ ಅಥವಾ ಇದರ ಕಾಯಿ ಆಗಲಿ, ಬೇರು ಆಗಲಿ, ಎಲೆ ಆಗಲಿ, ಪ್ರತಿಯೊಂದು ಇದರಲ್ಲಿರುವಂಥ ಪ್ರತಿಯೊಂದು
ವಸ್ತುಗಳು ಅಂದರೆ ಎಲೆ, ಕಾಯಿ, ಚಿಗುರು ಹಾಗೂ ಬೇರು ಇವುಗಳ ಪ್ರತಿಯೊಂದರದ್ದು ಕೂಡ ನಮ್ಮ ಆರೋಗ್ಯಕ್ಕೆ ಬಹಳ ಉಪಯೋಗವಾಗುವಂಥ ಒಂದು ಆಯುರ್ವೇದ ಗಿಡ ಅಂತ ಹೇಳಬಹುದು. ವೀಕ್ಷಕರೇ, ನಿಮ್ಮ ವಠಾರದಲ್ಲಿ ಅಥವಾ ನಿಮ್ಮ ತೋಟದಲ್ಲಿ ಇಂತಹ ಗಿಡವನ್ನು ನೀವು ಕಂಡಾಗ ಖಂಡಿತವಾಗಿಯೂ ಇದನ್ನು ಎಸೆಯಬೇಡಿ. ಬದಲಿಗೆ ಇದರ ಪ್ರತಿಯೊಂದು ಭಾಗವೂ ಕೂಡ ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ಪ್ರಯೋಜನ ಉಂಟು. ಈ ವಿಡಿಯೋದಲ್ಲಿ ಹೇಳಿದ ಹಾಗೆಯೇ ಇದರ ಪ್ರತಿಯೊಂದು ಭಾಗವನ್ನು ಕೂಡ ನಿಮ್ಮ ಆರೋಗ್ಯಕ್ಕೆ, ಅಂದರೆ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳು ಬಂದಾಗ ಇದನ್ನು ಉಪಯೋಗಿಸಿಕೊಳ್ಳಿ. ನೋಡಿ ವೀಕ್ಷಕರೇ, ಇದು ಒಂದು ತುಂಬ ಬೆಳೆದಿಲ್ಲ ಈ ನೆಲನೆಲ್ಲಿ ಚಿಕ್ಕ ಸಸಿ, ಇದರಲ್ಲಿ ಕೂಡ ತುಂಬ ಪ್ರಯೋಜನ ಉಂಟು. ಈಗಾಗಲೇ ನಾನು ಬಹಳಷ್ಟು ಮಾಹಿತಿಯನ್ನು ನೆಲನೆಲ್ಲಿಯ ಗಿಡದಿಂದ ಸಿಗುವಂಥ ಬಹಳಷ್ಟು ಮಾಹಿತಿಯನ್ನು ನಿಮಗೆ ಈಗಾಗಲೇ ತಿಳಿಸಿರುತ್ತೇನೆ. ಪ್ರತಿಯೊಂದರದ್ದು ಕೂಡ ಈ ಗಿಡದ ಪ್ರತಿಯೊಂದು ಭಾಗದ ಉಪಯೋಗವನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.